ಪ್ರೀತಿಯ ವೀಕ್ಷಕರೇ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಏಕೈಕ ದೇಶ ಅದು ನಮ್ಮ ಭಾರತ ದೇಶ. ಲಕ್ಷಾಂತರ ಹಳ್ಳಿಗಳನ್ನು ಹೊಂದಿರುವ ಈ ಅದ್ಭುತ ದೇಶದಲ್ಲಿ ವೈವಿಧ್ಯ ಆಚಾರ ವಿಚಾರ ಆಚರಣೆಗಳು ಹಾಗೂ ದೈವಿಕ ನಂಬಿಕೆಗಳನ್ನು ಕಾಣುತ್ತೇವೆ. ಕೆಲವರು ಹೇಳುತ್ತಾರೆ, ರಾಮಾಯಣ ಒಂದು ಕಾಲ್ಪನಿಕ ಕಥೆ ಹಾಗೂ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ. ರಾಮಾಯಣ ನಡೆದಿಲ್ಲ, ಎಲ್ಲವೂ ಸುಳ್ಳು ಎಂದು. ಯಾರು ಏನು ಹೇಳಿದರೂ ಶ್ರೀರಾಮ ನಮ್ಮ ಆದಿಪುರುಷ, ಭರತ ಭೂಮಿ ಕಂಡಂತಹ ಮರ್ಯಾದಾ ಪುರುಷೋತ್ತಮ, ಮನುಷ್ಯ ರೂಪದಲ್ಲಿ ಬಂದ ಭಗವಂತ. ಇಂಥ ಅದ್ಭುತ ಮಹಾಕಾವ್ಯದಲ್ಲಿ ಬರುವ ಕೆಲವು ಆಚರಣೆಗಳು ಇಂದಿಗೂ ಚಾಲ್ತಿಯಲ್ಲಿವೆ. ಹಳೆ ಮೈಸೂರು ಭಾಗದ ಕೆಲವು ಹಳ್ಳಿಗಳಲ್ಲಿ ಈ ಆಚರಣೆ ಸಂಭ್ರಮದಿಂದ ಆಚರಿಸುತ್ತಾರೆ. ಇಂತಹ ಆಚರಣೆಗಳಲ್ಲಿ ಒಂದು ರಾಮದಂಡು. ಭಗವಂತ ಮಹಾವಿಷ್ಣುವಿನ 10 ಅವತಾರಗಳನ್ನು ಚಿತ್ರಿಸಿರುವ ಆ ವಿಗ್ರಹವೇ ದಶಾವತಾರ. ಭಾಗವತ ಪುರಾಣದ ಒಂದು ಭಾಗವಾದ ರಾಮಾಯಣದ ಕಥೆಯನ್ನು ಜನಪದ ಭಜನೆಯ ರೀತಿಯಲ್ಲಿ ಹಾಡುವ ಮುಖಾಂತರ ಮುತ್ತುರಾಯನನ್ನು ಪೂಜಿಸುತ್ತಾರೆ. ಆಂಜನೇಯ ದೇವರ ಮತ್ತೊಂದು ಹೆಸರೇ ಮುತ್ತುರಾಯ ಅಥವಾ ಮುತ್ತೆತ್ತರಾಯ. ಕರಿಯಣ್ಣ ಕೆಂಚಣ್ಣ ಯಾರು ಎಂದು ನಿಮಗೆ ತಿಳಿದಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾತಾಡಿ. ಈಗ ಇಲ್ಲಿ ಏನಪ್ಪಾ ಅಂತ ಅಂದ್ರೆ, ಇದು ಪುರಾತನ ಕಾಲದಿಂದ ನಡ್ಕೊಂಡ್ ಬಂದಿರೋದು. ಇದು ದೀಪಾವಳಿ ಟೈಮ್ನಲ್ಲಿ ಸ್ವಾಮಿನ ಹೊರಗಡೆ ಕಳಿಸಿ ಒಂದು 20-50 ಕಡೆ ಅಪ್ಪಣೆಗಳನ್ನು ಎತ್ಕೊಂಡ್ಬಂದು ಅದನ್ನು ಊರಿನಲ್ಲಿ 3ನೇ ಕಾರ್ತಿಕ ಮಾಸದಲ್ಲೋ ಇಲ್ಲ ಕೊನೆ ಕಾರ್ತಿಕ ಮಾಸದಲ್ಲೋ ಅನ್ನ ಸಂಪರ್ಕಣೆಯನ್ನು ಮಾಡಿಸ್ತಾರೆ. ಇದು ನಮ್ಮ ಚೌಡು ಕಾಲದಿಂದ, ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡ್ ಬಂದಿದೆ. ಇದು ಕರಿಆಂಜನೇಯ ಸ್ವಾಮಿ ಟೆಂಪಲ್. ಇಲ್ಲಿ ಅದ್ದೂರಿಯಾಗಿ ದಸರಾ
ವಿಜಯದಶಮಿ, ಶ್ರಾವಣ ಮಾಸ ವಿಶೇಷ ಪೂಜೆಗಳು ಎಲ್ಲ ನಡೀತಿದೆ. ಇದರಿಂದಲೇ ಎಲ್ಲರೂ ಸಹಕಾರವನ್ನು ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೈ ಹನುಮ. ಉಪದಾನದಲ್ಲಿ ಪಡೆದು ತಂದ ಅಚ್ಚುಪುಡಿಗಳನ್ನು ದೊಡ್ಡ ದೊಡ್ಡ ಕೊಪ್ಪರಿಕೆಗಳಲ್ಲಿ ಅಡುಗೆ ಮಾಡುವ ಕಾರ್ಯ. ಊಟ ತಯಾರಾದ ನಂತರ ಮತ್ತೆ ದಶಾವತಾರಗಳನ್ನು ತಂದು ಊಟ ಪ್ರಸಾದಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಸುತ್ತಮುತ್ತಲಿನ 10 ಹಳ್ಳಿ ಜನ ಜಾತಿ ಭೇದವಿಲ್ಲದೆ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸುತ್ತಾರೆ.
ಬಂಧುಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ.